ಹುಯ್ ಎಗಸ್ರು ಮತ್ತೆ ಇವ್ರು ನಮ್ಮ ಮೇಲೆ ಎಗಸಿದ್ರು ಯಾಪ ಹುಯ್ ಹುಯ್ ಅದ್ಮೇಲೆ ಎಗಸ್ಬಿಟ್ರಪ್ಪ ಮೈಯೆಲ್ಲ ಫುಲ್ ಒದ್ದೆ ಮಾಡಾಕ್ಬಿಟ್ರು. ಇಲ್ಲೇ ಮನೆ ಮಾಡ್ಕೊಂಡ್ಬಿಡೋಣ ಸಮುದ್ರ ಪಕ್ಕದಲ್ಲಿ. ಅಲ್ಲಿಗಳ ಸದ್ದು ಮನು ಕೇಳ್ತಾ ಇದ್ರೆ ಎಷ್ಟು ಖುಷಿ ಆಗತ್ತಂದ್ರೆ ಸದಾ ಹಾಡ್ಬೇಕು ಅನ್ಸುತ್ತೆ. ರೈಟ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್, ಗುಡ್ ಮಾರ್ನಿಂಗ್. ಸುಮಾರು ಒಂದು 5:30 ಟೈಮು. ಸನ್ರೈಸ್ ನೋಡಬೇಕು ಅಂತ ಎಲ್ಲರೂ ಈಗ ಡ್ರೈವಿಂಗ್ ಬೀಚ್ಗೆ ಹೋಗ್ತಾಯಿದ್ದೀವಿ. ನಿನ್ನೆ ಹೋಗೋಕ್ಕಾಗಿಲ್ಲ, ಅಲ್ಲಿ ಹೋದ್ರೆ ಬರ್ತಾರೆ ಕೊಡಿ ಉದಯನಾ. ಅಲ್ಲೇ ಗಾಡಿ ಇದೆಯಲ್ಲ, ಮೋಸ್ಟ್ ಅಲ್ಲಿರ್ತಾರೆ ನಡೀರಿ. ಬಂಕಾ ಈ ಟೈಮಲ್ಲಿ ಯಾವ ಬಂಕ್ ಇರುತ್ತೋ, ಇನ್ನೂ ಓಪನ್ ಇರೋಲ್ಲ, ನೋಡೋಣ ನೋಡಿ ಅಂದೇವೆ. ಕರೆಕ್ಟಾಗಿ ನಾವು ಅಲ್ಲಿಂದ 20 ಕಿಲೋಮೀಟ್ರ್ ಇತ್ತು. ಬೇರೆ ಟೈಮಲ್ಲಿ ಆಗಿದ್ದೀರ, ಸಾಯಂಕಾಲ ಬಂದಿದ್ದೀರ ನಾವು. 45 ಮಿನಿಟ್ಸ್ 50 ಮಿನಿಟ್ಸ್ ಆಗಿರೋದು. ನಾವು ಇವಾಗ ಆಲ್ಮೋಸ್ಟ್ ಒಂದು 30 ಮಿನಿಟ್ಸ್ ಬಂದುಬಿಟ್ರಿ. ಟ್ರಾಫಿಕ್ ಇರಲಿಲ್ಲ, ಕ್ಲಿಯರಾಗಿತ್ತು, ಫುಲ್ ಖಾಲಿ ರೋಡ್, ಎಂಟಿ, ಝೀರೋ ಟ್ರಾಫಿಕ್, ಖಾಲಿ ರೋಡ್. ಇವಾಗ ಹೋಗ್ತಾನೆ ಅನ್ನೋ ಗೊತ್ತಾಗುತ್ತೆ ನಮಗೆ. ಲಾಸ್ಟ್ ಟೈಮ್ ನಾವು ಹಿಮಾಲಯ ಬಂದಾಗ ಒಂದು 2 ಇಯರ್ಸ್ ಬ್ಯಾಕು ಸಾಯಂಕಾಲ ಬಂದಿದ್ವಲ್ಲ, ಚಿಕ್ಕ ರೋಡ್ಗಳಲ್ಲಿ ಎಷ್ಟು ಟ್ರಾಫಿಕ್ ಇತ್ತು ಅಂದರೆ ನಮಗೆ ಗೊತ್ತು. ಸೊ ಈ ಸಲ ನೋಡಿ ಏನೂ ಟ್ರಾಫಿಕ್ ಇಲ್ಲ, ಆರಾಮಾಗಿ ಖಾಲಿ ರೋಡು. ಕರೆಕ್ಟಾಗಿ ಇನ್ನೂ ಬೆಳಕು ಕೂಡ ಆಗಿಲ್ಲ, ಇನ್ನೂ ಕತ್ಲೆ ಇದೆ. ಪರ್ಫೆಕ್ಟ್ ಟೈಮಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ಒಂದು 2017 18 ಬಂದಾಗ ಇವೆಲ್ಲ ಇನ್ನೂ ಫುಲ್ಲು ಕಾಡು, ಏನೋ ಹಿಂಗಿದೆ ಕಾಡು ಅಂತ ಬಂದಿದ್ರಿ. ಬೆಳಗ್ಗೆ ಅಂದರೆ ನಾವು ನೈಟು ಬಿಟ್ಟಿದ್ದು ನಾವು ಅರ್ಲಿ ಮಾರ್ನಿಂಗ್ ಸನ್ರೈಸಿಗೆ ಬರಬೇಕು ಅಂತ ಡೈರೆಕ್ಟಾಗಿ ಬೆಂಗಳೂರಿಂದ ಬಂದಿದ್ವಿ ಕಾರಲ್ಲಿ. ಬೆಳಗ್ಗೆ 4 ಗಂಟೆಗೆಲ್ಲ ಬಂದ್ಬಿಟ್ಟು ಇಲ್ಲಿ ನಾವು ಹೋಗಿದ್ವಿ. ಫುಲ್ಲು ಮರಗಳು, ಏನಂದರೆ ಏನೂ ಇಲ್ಲ, ಬೇಕೋ ಅಂತ ಆಯಿತು. ಇವಾಗಲೂ ಹಂಗೆ ಇದೆ, ಬಟ್ ಇವಾಗ ಸ್ವಲ್ಪ ಅಟ್ಲೀಸ್ಟ್ ಮನೆಗಳು ತುಂಬ ಇದ್ದಾವೆ. ವಿ ಆರ್ ಅಟ್ ಅ ಪರ್ಫೆಕ್ಟ್ ಟೈಮ್. ಓ ನೋಡಿ, ಯಾರೂ ಇಲ್ಲ, ನಾವೇ ಕರೆಕ್ಟಾಗಿ ಬಂದ್ಬಿಟ್ಟಿದ್ದೀವಿ. ಪರ್ಫೆಕ್ಟ್ ಟೈಮ್ ಬ್ರೋ, ಪರ್ಫೆಕ್ಟ್ ಟೈಮು ಒಂದೇ. ಇಲ್ಲ ನೋಡಿ, ಎಲ್ಲ ಅಲ್ಲಿ ಇನ್ನೂ ಒದ್ಲಾಡ್ತಾವ್ರೆ. ಇನ್ನು ಸ್ವಲ್ಪ ಬೆಳಕಾಗಲಿ ಇನ್ನು. ಆಕೆ ಇಲ್ಲೇ ಸ್ವಲ್ಪ ಬೆಳಗ್ಗೆ ಬರಲಿ, ಇನ್ನೂ ಕತ್ಲೆ ಇದೆ ಅಲ್ವಾ, ಅಷ್ಟು ಕ್ಲೀನಾಗಿ ಬರಲ್ಲ. ಸ್ವಲ್ಪ ಬೆಳಗ್ಗೆ ಬರಲಿ, ಓಡಿಸ್ಬೋದು. ಅಂದರೆ ತುಂಬ ಹೋಗ್ಬಿಡಿ ಆ ಕಡೆ ಇವಾಗಲೇ. ಸ್ವಲ್ಪ ಬೆಳಗ್ಗೆ ಬರಲಿ, ಇವಾಗ ಓಡಿಸ್ಬೋದು. ಈ ಕಡೆ ಓಡಿಸ್ಬೋದು, ತುಂಬ ಆ ಕಡೆ ಹೋಗ್ಬಿಡಿ. ಸ್ವಲ್ಪ ಬೆಳಗ್ಗೆ ಬರ್ಬೇಕು, ಅದಕ್ಕೆ ಓಡಿಸೋರೆ ಸ್ವಲ್ಪ ಬೆಳಗ್ಗೆ ಬರಲಿ ಅಂತ. ಕ್ರೇಜಿ ಇನ್ನು ಬೆಳಕಾಗಬೇಕು. ಸನ್ರೈಸ್ ಟೈಮ್ ಬಂದ್ಬಿಟ್ಟು 6:52 ತೋರಿಸ್ತಿದೆ. ಈ ಪ್ರಾಬಬ್ಲಿ ಇನ್ನೊಂದು ಅರ್ಧ ಮುಕ್ಕಾಲು ಅವರ್ ಬೇಕು. ಬಟ್ ಟ್ರಾಫಿಕ್ ಇಲ್ವಲ್ಲ, ಆಮೇಲೆ ಬಂದಿದ್ದರೆ ಇನ್ನೂ ಟೈಮ್ ತೊಗೊಂಡಿರೋದು ನಮಗೆ. ಅದಕ್ಕೆ ಸನ್ರೈಸ್ ಆಗೋ ಟೈಮಿಗೆ ಇಲ್ಲಿ ಬಂದಿಲ್ಲಿರೋಣ ಅಂದ್ಬಿಟ್ಟು ಕರ್ಕೊಂಡ್ಬಂದ್ಬಿಟ್ಟಿದ್ದೀನಿ. ಬ್ಯೂಟಿಫುಲ್. ಅರ್ಲಿ ಮಾರ್ನಿಂಗ್ ಬಿಫೋರ್ ಸನ್ರೈಸ್, ವೇಟಿಂಗ್ ಫಾರ್ ದ ಸನ್ರೈಸ್ ಹಿಯರ್. ಓ ಅಲೆಗಳ ಮೇಲೆ ಕಾದಾಟ. ಬೀಚ್ ಆಫ್ ರೋಡ್, ಸ್ಲಿಪ್ಪೇನಾಗಲ್ಲ, ಕ್ಲೀನಾಗಿದೆ ರೋಡು. ಅಂದರೆ ಇದು ಸ್ಲಿಪ್ಪರೇ ಇಲ್ಲ. ನೋಡಿ, ಇದು ಸಖತ್ತು ಲಾಂಗೆಸ್ಟ್ ಡ್ರೈವಿಂಗ್ ಬೀಚ್ ಅಂದರೆ ಇದಕ್ಕೇನೆ. ಬಿಕಾಸ್ ಇದು ನೋಡಿ, ಹೋಗ್ತಾ ಇದ್ರೆ ಹಂಗೇ ಹೋಗ್ತಾನೇ ಇರುತ್ತೆ, ನಾ ಕೊನೆಗೆ ಹೋಗ್ತಾ ಇರುತ್ತೆ ಹಂಗೆ.
ಕತ್ಲಲ್ಲಿ ಏನೂ ಕಾಣಿಸಲ್ಲ, ಬೆಳ್ಕಾಗಲಿ ಸ್ವಲ್ಪ. ಏನೇನೋ ಸರ್ಕಸ್ ಮಾಡ್ತಾ ಇದ್ದೀವಿ, ಏನೇನೋ ಮಾಡ್ಬೇಕಂತ ಟ್ರೈ ಮಾಡ್ತಾ ಇದ್ದೀವಿ. ಇವಾಗ ಒಂದು ಹಿಂಗೆ ಹೋಗಿ ಹಿಂಗೆ ಬರಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇರೋದು, ಬೈಕ್ಸು ಕಾರ್ಸ್ ಎಲ್ಲನೂ. ಧನುಷ್ ಓಕೆ ಅಂದಾಗ ಹೇಳಮ್ಮ. ಹ್ಞೂ ಓಕೆ ಕಾಪೇಡ್. ಸರಿಮ್ಮ ಆಯಿತು ಓಕೆ. ಓ ಕ್ರೇಜಿ. ಒಯ್ ಸ್ಪಿಲ್ ಮಾಡ್ದ ಅವ್ನು ನನ್ನ ಮೇಲೆಲ್ಲ ಎಗಿರ್ಸಾಕ್ಬಿಟ್ಟ. ಉಯ್ ಎಗಸಿದ್ರು ಮತ್ತೆ ಇವ್ರು ನಮ್ಮ ಮೇಲೆ ಎಗಸಿದ್ರು. ಯಾಪ ಉಯ್ ಒಯ್ ಅದ್ಮೇಲೆ ಎಗಸ್ಬಿಟ್ರಪ್ಪ. ಮೈಯೆಲ್ಲ ಫುಲ್ ಉದ್ದೆ ಮಾಡಾಕ್ಬಿಟ್ರು. ಪ್ಯಾಂಟ್ ಗಿಟ್ ಫುಲ್ ನೆಂದೋಯ್ತು. ವಾವ್ ಬ್ಯೂಟಿ ಕ್ರೇಜಿ. ಸೊ ಈಗ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬಂದ್ವಿ. ನಾವು ಬಂದಾಗ ಇನ್ನೂ ಕತ್ಲೆ ಆಗಿತ್ತು. ಆಮೇಲೆ ಸನ್ರೈಸ್ಗೆ ವೆಯ್ಟ್ ಮಾಡಿಬಿಟ್ಟು ನಾವು ಸನ್ರೈಸ್ ಆಗ್ತಿದ್ದಂಗೆ ಒಳ್ಳೊಳ್ಳೆ ಶಾರ್ಟ್ಸ್ ತೆಗ್ದಿದ್ದೀವಿ. ಕ್ರೇಜಿಯಾಗಿ ಬಂತು. ಶಾರ್ಟ್ಸ್ ಎಲ್ಲ ಹೆಂಗಿದೆ ಅಂತ ನಾನು ಇವಾಗ ಡ್ರೋನ್ ಶಾರ್ಟ್ಸು, ಬರ್ಡ್ ವ್ಯೂ ಶಾರ್ಟ್ಸು ನಮ್ಮ TH ಬಿಡಿ ಸಕ್ಕತ್ತಾಗಿ ಬಂದಿದೆ ಮಾತ್ರ. ಅವೆಲ್ಲ ಹಾಕ್ತೀನಿ, ನೋಡ್ಕೊಬನ್ನಿ. ಬ್ಯೂಟಿ. ಆಲ್ ರೈಟ್, ವೆಲ್ಕಮ್ ಬ್ಯಾಕ್. ನೋಡಿರ್ತೀರ ಈಗ ಅಲ್ಲಿಂದ ನಾವು ಬೀಚ್ ರೈಡಿಂದ ಬರ್ತಾ ಇರ್ಬೇಕಾದ್ರೆ ನೋಡಿರ್ತೀರ. ಈಗ ಸ್ಟೇಗೆ ಬಂದು ರೀಚ್ ಆಗಿದ್ದೀವಿ. ಎಲ್ಲರಿಗೂ ಬಟ್ಟೆಗಳು ಪ್ಯಾಕ್ ಮಾಡ್ಕೊಳಕ್ಕೆ ಹೇಳಿದ್ದೀನಿ. ನೋಡಿ ಇದು ಆವಾಗಲೇ ತೋರಿಸಿದ್ದೀನಿ. ಇದೆಲ್ಲ ನಮ್ಮ ಸ್ಟೇ. ಇಲ್ಲಿ ಹುಡುಗಿರಿದ್ದಾರೆ, ಇಲ್ಲಿ ನಾನಿದ್ದೆ. ಇಲ್ಲೇ ಮುಂದೆಗಡೆ ಬೀಚ್ ಕಾಣ್ತಾ ಇದೆ. ಇಲ್ಲಿ ನೋಡಿ ನಮ್ಮ ಕ್ರೂ ಮೆಂಬರ್ಸ್ ಆಲ್ರೆಡಿ ಪ್ಯಾಕ್ ಮಾಡ್ತಾವ್ರೆ ಇಲ್ಲಿ. ಕಮಾನ್ ಬಾಯ್ಸ್, ಕಮಾನ್. ಏನು ಮಾಡ್ತೀವಿ? ಹಾಂ ಏನು ರ್ಯಾಪ್?
ಅದು ಕಾಲು ಒದ್ದೆ ಹಿಂಗೆ ಏನು ಮಾಡ್ತೀಯ ಇಲ್ಲಿಂದ ಹೊಡ್ತೀಯ ಏನು ಮಾಡ್ತೀಯಾ ಇಲ್ಲಿಂದ ಹೊಡ್ತೀಯಾ ಅಂದ್ರೆ ಮೇಲೆ ಅಷ್ಟೇ ರೆಡಿ ಆಗಿರೋದು ಕೆಳಗೆಲ್ಲ ಹಾಂ ಕೆಳಗಡೆ ಇದನ್ನೆಲ್ಲ ಹಬ್ಬಿ ತಪ್ಪಿ ಅದು ಕೆಳಗಡೆ ಅಬ್ಸರ್ವ್ ಮಾಡಿಲ್ಲ ಮೇಲ್ಗಡೆ ಮಾತ್ರ ಅಬ್ಸರ್ವ್ ಮಾಡಿದೆ ಅದು ಎಲ್ಲ ಒಂದೇ ಕಲರ್ ಇದೆ ಟಾಪ್ ಟು ಬಾಟಮು ಮ್ಯಾಚಿಂಗ್ ಎಲ್ಲ ಮ್ಯಾಚಿಂಗು ಒಳಗಡೆ ಅಂಡರ್ವೇರ್ ಅನ್ಸೋ ಡಿಫ್ರೆಂಟ್ ಕಲರ್ ಇದೆ ಇಲ್ಲ ಅಂಡರ್ವೇರು ಇದಕ್ಕೆ ಮ್ಯಾಚ್ ಆಗುತ್ತೆ ಕೆಳಗಡೆ ಸಾಕ್ಸ್ ಬಂದ್ಬಿಟ್ಟು ಇದಕ್ಕೆ ಮ್ಯಾಚ್ ಆಗುತ್ತೆ ಬ್ಯೂಟಿ ಹಂಗೆ ನೋಡಿ ಒಂದು ರೌಂಡು ವಾಕ್ ಓವರ್ ತೋರಿಸ್ತೀನಿ ನೋಡಿ ರೆಸಾರ್ಟು ಬ್ಯೂಟಿ ನೋಡಿ ಇಲ್ಲಿ 2 ಕಾಟೇಜಸ್ಸು ಇಲ್ಲಿ ನಮ್ಮ ರಘುರಾಜ ಸರು ಮತ್ತು ಅವ್ರ ಫ್ರೆಂಡ್ಸ್ಗಳೆಲ್ಲ ಇದ್ದಾರೆ ಇಲ್ಲಿ ಪಾರ್ಕಿಂಗು ಅಲ್ಲಿ ಫ್ಯಾಮ್ಲಿ ಪ್ಯಾಕಪ್ ಮಾಡ್ತಾವ್ರೆ ಒಂದು ಫ್ಯಾಮ್ಲಿ ಫುಲ್ ಬಂದಿತ್ತು ಕಾರಲ್ಲಿ ಏನಲ್ಲಿ ಅದರಲ್ಲಿ ಇಲ್ಲಿ ನಮ್ಮ ಲೇಡೀಸ್ ಗಾರ್ಡನು ನಮ್ಮ ಗೌರವು ಮತ್ತು ಅಲ್ಲೇ ಇದೆ ನೋಡಿ ಲೇಡೀಸ್ ಗಾರ್ಡನ್ ಅಣ್ಣ ನಮಸ್ಕಾರ ಲೇಡೀಸ್ ಗಾರ್ಡನ್ಗೆ ಹಾಂ ಇವರು ನಮ್ಮ HR ಮೇಡಮ್ ಅವರು ಇದು ನಾನು ಇಂಟರ್ವ್ಯೂ ಪ್ಯಾನಲ್ ಊರು ಬಾಗ್ಲ ಆಗ್ಬಿಟ್ಟದೆ ಅಲ್ಲೆಲ್ಲ ಒಳಗಡೆ ಎಲ್ಲ ಸ್ಟೇ ಇತ್ತು ಅಲ್ಲೆಲ್ಲ ಇದ್ದಾರೆ ಮತ್ತು ಈ ಕಡೆ ಎಲ್ಲ ಒಳಗಡೆ ಎಲ್ಲ ಸ್ಟೇ ಇದೆ ಅಲ್ಲಿ ನಾವು ನೈಟು ಇಲ್ಲಿ ಫೈರ್ ಕ್ಯಾಂಪ್ ಹಾಕ್ಕೊಂಡಿದ್ವಿ ಅಲ್ಲಿ ಮೇಲ್ಗಡೆ ಪಾರ್ಟಿ ಮಾಡ್ತಾಯಿದ್ರಿ ಯಾರದು ಆಯಿತಾ ನೀವು ಕೃಷ್ಣನಾ ಓ ಕೃಷ್ಣ ನೀ ಬೇಗನೆ ಬಾರೋ ಶ್ರೀ ಕೃಷ್ಣ ನೀ ಬೇಗನೆ ಬಾರೋ ಈ ಸ್ಮೆಲ್ ಗಮ್ ಅಂತ ಬರ್ತದೆ ಪರ್ಫ್ಯೂಮ್ ಸ್ಮೆಲ್ಲಾ ನೀನು ಬೇರೆ ಕಡೆ ಏನು ಹೊರಗಡೆ ಮಾಡಿದ್ರೆ ಅಂದ್ಕೊಂಡೆ ನಾನಾ ನಮ್ಮ ಚಿಂಟು ಮರಿ ಫಸ್ಟ್ ಟೈಮ್ ಬಂದಿರೋ ರೈಡ್ಗೆ ಇವರು ಫಸ್ಟ್ ಟೈಮ್ ಬಂದಿರೋದು ಸೆಕೆಂಡ್ ಟೈಮ್ ಇಲ್ಲ ಸೆಕೆಂಡ್ ರೈಡು ಈಸಿ ಸ್ಮೆಲ್ ಬರ್ತಾ ಇದಲ್ಲ ಗಮ್ ಅಂತ ಸೆಂಟ್ ಸ್ಮೆಲ್ಲಾ ಹೊರಗಡೆ ಬರೋದಕ್ಕೆ ಹೇಳ್ತಾರಪ್ಪ ನಮ್ಮ ಬ್ರೂಸ್ಲಿ ಗೌರವ್ ಎಲ್ಲ ಅಲ್ಲಿ ಅದರಲ್ಲಿದ್ದಾರೆ ತೋರಿಸಿ ನೋಡಿ ಆಯಿತಾ ಒಂದು ಏನೂ ಆಗಿಲ್ಲ ರೆಡಿ ಆಗ್ತಾರೆ ಗೌರವ್ ಆಯಿತಾ ಅವನದೇನಿಲ್ಲ ಅವ್ನು ಕಾರಲ್ಲಿ ಬರ್ತಾನೆ ಸಖತ್ತಾಗಿ ಆರ್ಗನೈಸ್ ಮಾಡಿದ್ದೀರ ಬ್ರೋ ಏನು ಏನಪ್ಪ ಅಂದರೆ ಟೈಮ್ ಪಿಕಪ್ ಮಾಡಿಬಿಟ್ಟಿದ್ರೆ ಇನ್ನೂ ಒಂದೆರಡು ಪ್ಲೇಸ್ಗೆ ಹೋಗ್ಬೋದಾಗಿತ್ತು ನೋಡಿ ರೂಮ್ ನೋಡಿ ಹೆಂಗಿದೆ ವಿಂಡೋ ಐತೆ ಬಾಗಿಲಿದೆ ರೂಮಿಗೆ ಸ್ಪೆಷಲ್ ಇದೇ ಸ್ಪೆಷಲ್ ಗುರು ಮಂದಿರ ಗುರು ಮಂದಿರ ಅಂತ ಇದು ಕೊಟ್ಟವ್ರು ಹಿಂಗೆ ಗುರು ಮಂದಿರ ಸೊಳ್ಳೆ ಬರಬಾರ್ದು ಅಂತ ಸೊಳ್ಳೆ ಬಿಟ್ಟು ಉಳಿದೆಲ್ಲ ಬರ್ತಾ ಇದೆ ಅಲ್ಲಿ ನೋಡಿ ಇದು ತೋರಿಸ್ತೀನಿ ಸೊಳ್ಳೆ ಬರಬಾರ್ದು ಅಂತ ಇದು ಕೊಟ್ಟವ್ರೆ ಹಾಂ ಇಲ್ಲೇ ಬನ್ನಿ ಒಂಚೂರು ಇಲ್ಲಿ ಫೋಕಸ್ ಹಾಕಿ ಜೇನುಹುಳಗಳು ಬಂದೈತೆ ಇದು ನೋಡಿ ಸೊಳ್ಳೆ ಬಂದಿಲ್ಲ ಜೇನುಹುಳ ಬಂದೈತೆ ಅಷ್ಟೇ ಸರಿ ಕಂಪ್ಲೀಟ್ ಮಾಡಿ 1000 ರೂಪೀಸ್ ಕಮ್ಮಿ ಮಾಡೋಕ್ಕೆ ಓ ಅಲ್ಲಿ ಮಾಡಿಬಿಟ್ರೆ ಆಲ್ ರೈಟ್ ವೆಲ್ಕಮ್ ಬ್ಯಾಕ್ ಈಗ ಜಸ್ಟ್ ನೋಡಿರ್ತೀರಾ ಸ್ವಲ್ಪ ಇದು ಸ್ಟೇ ಎಲ್ಲ ಫುಲ್ ವಾಕ್ ಓವರ್ ತೋರಿಸ್ದೆ ಡ್ರೋನ್ ಶಾಟ್ಸ್ ತೆಗ್ದಿಲ್ಲ ನಾನು ಅಂದರೆ ಟೈಮ್ ಇಲ್ಲ ಮತ್ತು ಅಷ್ಟೇನು ನಮಗೆ ಸ್ವಲ್ಪ ಬಿಸಿ ಕೊಡೋದಿತ್ತು ಕೆಲವ್ರಿಗೆ ಬಂದಾಗಿಂದ ತುಂಬ ಡಿಲೇ ಮಾಡ್ತಾಯಿದ್ರು ತುಂಬ ಲ್ಯಾಗ್ ಮಾಡ್ತಾಯಿದ್ರು ಎಲ್ಲರಿಗೂ ಇಂಪ್ಯಾಕ್ಟ್ ಆಗ್ತಾಯಿತ್ತು ಮತ್ತು ಬೆಳಗ್ಗೆನೂ ಹೋಗ್ಬಿಟ್ಟು ಏನೋ ಮಾಡ್ಕೊಂಬಂದರು ಬೀಚ್ ಆ ರೈಡಲ್ಲಿ ಸೊ ಅದು ಸ್ವಲ್ಪ ಏನೋ ಕ್ಲಾಸ್ ಕೊಡ್ತಾಯಿದ್ದೆ ಕ್ಲೀನಾಗೆಲ್ಲ ಆಮೇಲೆ ಕೇಳಿದ್ಮೇಲೆ ಕ್ಲೀನಾಗಿ ಕೇಳಿಸ್ಕೊಂಡ್ರು ಓವರ್ ಆಲ್ ರೈಡು ಅಂದ್ಕೊಂಡಂಗೆ ನಾನು ಏನು ಇಟರ್ನೇಟ್ ಪ್ಲ್ಯಾನ್ ಮಾಡಿದ್ನೋ ಅದು ಮಾತ್ರ ಆಯಿತು ಎಕ್ಸ್ಟ್ರಾ ನಾನು ಹೇಳಿರಲಿಲ್ಲ ನಾನು ಯಾರಿಗೂ ಅದು ಇರಲಿ ಬಫೋರ್ಗೆ ಅಂತ ಅದು ಮಾಡೋಕ್ಕಾಗಿಲ್ಲ ಆ್ಯಕ್ಚುಲಿ ಟೈಮ್ ಇದ್ದಿದ್ರೆ ಮಾಡ್ಬೋದಾಗಿತ್ತು ಬಟ್ ಅದರ್ವೈಸ್ ರೈಡ್ ವಾಸ್ ಎಕ್ಸ್ಟ್ರೀಮ್ಲಿ ಗುಡ್ ಬೆಳಗ್ಗೆ ಅಂತೂ ಮಾಡಿರೋ ವೀಡಿಯೋಸ್ ಸಾಕಾಗಿ ಬಂದಿದೆ ಕಂಟೆಂಟೆಲ್ಲ ಬಟ್ ಸ್ಟೇ ವೈಸು ಸಖತ್ ಅಂದರೆ ನಮ್ಮ ಮಡಿಕೇರಿಯವನು ಓನರು ಹೋಸ್ಟು ಸಖತ್ತು ಜುಗುನ ನಮ್ಗೆ ಕಂಜೂಸು ಸಖತ್ ಕಂಜೂಸು ದುಡ್ಡು ಎಲ್ಲಿ ಮಾಡ್ಬೋದು ಅಂತ ಕಾಯ್ತಾ ಇರ್ತಾರೆ ಇಲ್ಲ ಅಂತಲ್ಲ ಈ ಕೇರಳ ನಾನು ನೋಡ್ತೀನಲ್ಲ ರೈಡಿಗೆ ಬಂದರೆ ಯಾವಾಗಲೂ ಅದೇನೆ ದುಡ್ಡಿಗೆ ₹1 ಬಿಡೋಲ್ಲ ಎಷ್ಟು ಬಿಲ್ ಮಾಡಿದ್ರು ಅದಕ್ಕೆ ಇನ್ನೊಂದು ಸೇರಿಸ್ತಾನೆ ಇರ್ತಾರೆ ಅಂತ ನನ್ನ ಮಕ್ಕಳು ಏನು ಮಾಡೋಕ್ಕಾಗಲ್ಲ ಅನ್ಫಾರ್ಚುನೇಟ್ಲಿ ಇವಾಗ ಹೊರಗಡೆ ಜನ ಕೇಳ್ತಾರೆ ಬರೀ ನಾವು ಕರ್ನಾಟಕದಲ್ಲೇ ಮಾಡ್ಕೊಂಡಿದ್ರೆ ಬ್ರೋ ದೂರ ಎಲ್ಲೂ ಹೋಗಲ್ಲ ನೀವು ಬರೀ ಇಲ್ಲಿಲ್ಲೇ ಮಾಡ್ತೀರಾ ಅಂತ ಹೇಳ್ತಾರೆ ಸೊ ಏನು ಮಾಡೋದು ಅಂಥವ್ರಿಗೋಸ್ಕರ ಆದರೂ ನಾವು ಆ ಥರ ರೈಡ್ ಆರ್ಗನೈಸ್ ಮಾಡಲೇಬೇಕು ಅನ್ಫಾರ್ಚುನೇಟ್ಲಿ
ಸೊ ನೆಕ್ಸ್ಟು ಈ ವರ್ಷ ನಂದು ಬೇರೆ ಬೇರೆ ಪ್ಲ್ಯಾನ್ಸ್ ಇದೆ, ನೋಡೋಣ. ಇವಾಗಲೇ ಹೇಳೋದ, ಬಿಕಾಸ್ ಕಳ್ಳನ ಮಕ್ಳು ಕೆಲವರು ಇದ್ದಾರೆ. ನಮ್ಮನ್ನು ಇಲ್ಲೂ ಇದ್ದಾಗಲೂ ತಿಂತಾಯಿದ್ರು, ಇದ್ದಾಗ್ಲೂ ಎಲ್ಲ ನಮ್ಮನ್ನು ಕಾಪಿ ಹೊಡಿತಾಯಿದ್ರು. ಇವಾಗ ಹೋದ್ಮೇಲೂ ಕಾಪಿ ಹೊಡಿತಾ ಇರ್ತಾರೆ ನಮ್ಮನ್ನು. ಏನು ಮಾಡಿದ್ರೂ ಕಾಪಿ, ಸ್ವಂತ ಬುದ್ಧಿ ಅನ್ನೋದೇ ಇಲ್ಲ. ಅಳಿಯಲ್ಲ ಮಗನ ಥರ ಮಾಡ್ತಾರೆ. ಕಾಪಿ ಹೊಡೆದಂಗಿರಬಾರ್ದು, ಹಂಗೆ ಮಾಡ್ತಾರೆ. ಅದು ಒಬ್ಬರಲ್ಲ, 2-3 ಗ್ರೂಪ್ಗಳಿದ್ದಾವೆ. ನಾನು ಇವಾಗ ಜನಗಳ ಹತ್ರ ಮಾತಾಡ್ತೀನಲ್ವಾ, ಮಾತಾಡೋದು, ಇಂಟ್ರ್ಯಾಕ್ಷನ್ ಮಾಡೋದು, ಆ ಥರ ಎಲ್ಲ ವೀಡಿಯೋಸ್ ಮಾಡ್ತೀನಿ. ಆ ವೀಡಿಯೋಸ್ಗಳನ್ನೆಲ್ಲ ಕಾಪಿ ಹೊಡಿತಾರೆ. ನಾನು ಹಂಗೆ ಮಾಡ್ತೀನಿ, ಅದಕ್ಕೆ ಅವ್ರು ಇನ್ನೊಂದು ಥರ ಮಾಡ್ತಾರೆ. ಬಟ್ ಒರಿಜಿನಾಲಿಟಿ ಈಸ್ ಒರಿಜಿನಾಲಿಟಿ. ನಥಿಂಗ್ ಕ್ಯಾನ್ ಬೀಟ್ ಒರಿಜಿನಾಲಿಟಿ. ನನ್ನ ಸ್ವಂತತನನ ಬೆಳೆಸ್ಕೊಬೇಕು, ನನ್ನತನನ ಇಂಪ್ರೂವೈಸ್ ಮಾಡ್ಕೋಬೇಕು ಅಂತ ನಾನು ಪ್ರಯತ್ನ ಪಡ್ಕೊಂಡು ನಾನು ಮಾಡ್ತಾಯಿದ್ದೀನಿ. ಬಟ್ ಕಾಪಿ ಹೊಡ್ಯಕ್ಕೆ ಟ್ರೈ ಮಾಡ್ತಾರೆ. ಹೊಡ್ಕೊಂಡು ಸಾಯ್ಲಿ, ಬಟ್ ದೇ ಶುಡ್ ಹ್ಯಾವ್ ಸಮ್ ಕರ್ಟಸಿ ಟು ಸೇ ದ್ಯಾಟ್ ಐ ಹ್ಯಾವ್ ಲರ್ನ್ಡ್ ಫ್ರಮ್ ಹಿಮ್ ಅಂತ. ಆ ಒಂದು ಕರ್ಟಸಿ ಇಲ್ಲ. ಮತ್ತು ಇಲ್ಲಿಂದು ರೈಡ್ ಬಗ್ಗೆ ಹೇಳಬೇಕು ಅಂತಂದರೆ, ಫುಡ್ಡು ನೈಟು ಸಖತ್ತಾಗಿತ್ತು. ಇದು ಬಿರಿಯಾನಿ ಮಾಡಿಸಿದ್ವಿ ಎಲ್ರಿಗೂ, ತಲೆಸರಿ ಬಿರಿಯಾನಿ ಸಖತ್ತಾಗಿ ಕೊಟ್ಟರು. ಆಮೇಲೆ ಇನ್ನೂ ಒಂದು 11 ಪ್ಲೇಟ್ಸು ಉಳ್ಕೊಂಬಿಟ್ಟಿತ್ತು. ಬೆಳಗ್ಗೆ ನಾವು ಬ್ರೇಕ್ಫಾಸ್ಟ್ಗೂ ನಾವು ಅದನ್ನೇ ತಿಂದ್ರಿ ಹುಡುಗರೆಲ್ಲ. ಬಿರಿಯಾನಿ, ತಲೆಸರಿ ಬಿರಿಯಾನಿ ಸಖತ್ತಾಗಿತ್ತು ಟೇಸ್ಟು. ಅಂದರೆ ಇದೊಂಥರ ಡಿಫ್ರೆಂಟಾಗಿತ್ತು ಬಿರಿಯಾನಿ. ನಾವು ರೆಗ್ಯುಲರ್ ತಿಂತೀವಲ್ಲ, ಆಂಬೂರ್ ಬಿರಿಯಾನಿ, ಹೈದ್ರಾಬಾದಿ ಬಿರಿಯಾನಿ, ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಡಿಫ್ರೆಂಟಾಗಿತ್ತು. ಸ್ವಲ್ಪ ಜುಗ್ನನ ಮಕ್ಕಳ ಇಲ್ಲೆಲ್ಲ ಬಂದರೆ. ಬಟ್ ಅದರ್ವೈಸು 2 ದಿನ ರೈಡ್ಗೆ ಬಂದು ಹೋಗ್ಬೋದು. ಚೆನ್ನಾಗಿತ್ತು ಎಲ್ಲ. ಫುಡ್ ಮಾತ್ರ ನಾವು ನೈಟ್ ಮಾಡಿಸಿ ಚೆನ್ನಾಗಿತ್ತು. ಮಧ್ಯಾಹ್ನ ಇವನ ಹತ್ರ ಅರ್ಜೆಂಟಿಗೆ ಏನು ಮಾಡೋದು, ಬೇರೆ ವಿಧಿ ಇಲ್ಲ ಅಂದ್ಬಿಟ್ಟು ಇವನ ಹತ್ರನೇ ಮಾಡಿಸ್ದೆ. ಅದು ನನ್ನ ಮಗ ಡಬಲ್ ಚಾರ್ಜ್ ಮಾಡ್ದೆ. ಸಖತ್ತು ಕಂಜೂಸ್ ನನ್ನ ಮಕ್ಕಳು, ಸಖತ್ತು ಹೆವಿ ಕೀಳ್ತಾರೆ ಏನೇ ಮಾಡಿದ್ರು. ಸೊ ಲೆಟ್ಸ್ ಹೋಪ್ ನೆಕ್ಸ್ಟು ಬೇರೆ ರೈಡ್ಸ್ ಬರ್ತವೆ. ನೆಕ್ಸ್ಟು ಪ್ಲ್ಯಾನ್ ಮಾಡ್ತೀವಿ, ಹೇಳ್ತೀವಿ. ಕ್ಯಾಮ್ರಾನೇ ಬಿದ್ದೋಗ್ಬಿಟ್ಟಿದೆ. ಇಲ್ಲ ಮಲ್ಕೊಬಿಡು ಅಲ್ಲಿ. ಬ್ರೂಸ್ಲಿ ಫ್ರೈ ಅಂತ ನೋಡು, ಬ್ರೂಸ್ಲಿ ಫ್ರೈ. ನೈಟ್ ಚಳಿ ಇದೆ. ಅದು ಕೇರಳ ಪಾಸಾಗಿ ಕರ್ನಾಟಕ ಎಂಟ್ರಿ ಆಗಿದ ತಕ್ಷಣ ಆಲ್ಮೋಸ್ಟ್ ನಮಗೆ ಆ ಗ್ರೀನರಿ ಆಮೇಲೆ ವೆದರು ಸ್ವಲ್ಪ ಕೂಲ್ ಆಯಿತು ನಮಗೆ. ನೋಡಿ, ಇದೆಲ್ಲ ವೀರಾಜಪೇಟೆ ಕರ್ನಾಟಕ ಫಾರೆಸ್ಟ್ ಇವತ್ತೆಲ್ಲ ಎಂಟ್ರಿ ಆಗಿದ ತಕ್ಷಣ ಎಲ್ಲ ಚೇಂಜು, ಬದಲಾವಣೆ. ನೋಡಿಲಿ, ನಾಗರಾವ್ರು ಬರ್ದವ್ರು. ಎಷ್ಟು ತಣ್ಣಗೈತೆ ಅಲ್ಲಿ ಸ್ವಲ್ಪ. ಆ ಮರದ ನೆರಳು ಕೆಳಗಡೆ ಅದು ಎಷ್ಟು ತಿಕ್ಕಾಗಿದೆ ಫಾರೆಸ್ಟು ಅಂದರೆ ಫುಲ್ ಕವರಾಗಿ ಮುಚ್ಕೊತಿದೆ ಮರಗಳು. ಮೇಲಿಂದ ಬಿಸಿಲು ಬೀಳೋಕ್ಕೆ ಬಿಡ್ತಾ ಇಲ್ಲ, ಅದು ಅಷ್ಟು ತಿಕ್ಕಾಗಿದೆ ಫಾರೆಸ್ಟ್. ಚೆನ್ನಾಗಿದೆ ಹೋಟೆಲು, ಕೂರ್ಗ್ ಗ್ರೀನ್ ಲೀವ್ಸ್. ಅಲ್ಲಿ ಸ್ಟಾಪ್ ಮಾಡಿದ್ರಲ್ಲ ಒಂದು ಕಡೆ, ಫಸ್ಟ್ ಹೋಟೆಲ್ಲ ಸ್ಟಾಪ್ ಮಾಡಿದ್ರೆ ಸಖತ್ತಾಗಿ ಅನ್ಸಿದೆ ನನ್ನ ಮಕ್ಕಳಿಗೆ. ಏನು ದುರಂಕರ ಮಾತಾಡಿದ್ರೆ ಗೊತ್ತಾ, ಪಾರ್ಕಿಂಗ್ ಮಾಡ್ಬೇಕಂದ್ರೆ ದುರಂಕರ. ಒಳಗಡೆ ಹೋಗ್ಬಿಟ್ಟು ಫುಲ್ಲು ವೆಯ್ಟಿಂಗ್ ಇದೆ. ಸುಮಾರು ಒಂದು 15 ಜನ ನಿಂತ್ಕೊಂಡಿದ್ರೆ ಸ್ಪೇಸ್ ಇಲ್ವಾ ಅಂತಂದರೆ ನೀಯೇ ವೆಯ್ಟಿಂಗ್ ಕರ ಅಂದ್ಬಿಡ. ಅದೇ ಫುಡ್ಡೇ ಇಲ್ಲೇ ಸಿಕ್ಕಿದ್ದು ನಮಗೆ. ಇಟ್ ವಾಸ್ ಗುಡ್. ಇದು ಗುರು, ಒಂದೇ ಒಂದು ಆನೆನೂ ಕಾಣಿಸ್ತಾ ಇಲ್ಲ, ಒಂದು ಜಿಂಕೆ ಕಾಣಿಸ್ತಾ ಇಲ್ಲ, ಒಂದು ನವಿಲು ಕಾಣಿಸ್ತಾ ಇಲ್ಲ. ಸ್ಲೋ ಡೌನ್. ವಾವ್, ಬ್ಯೂಟಿ ಕ್ರೇಜಿ. ಅದು ಫ್ಲೇವರ್ ಹತ್ತಾಕ್ಲಾ? ಈ ಜಸ್ಟು ನಾವು ಸಾಗರಕಟ್ಟೆ ಹತ್ರ ಹೋಗಿದ್ರೆ, ಸಾಗರಕಟ್ಟೆ ಇದು ಸ್ವಲ್ಪ ಈವ್ನಿಂಗು ಚೆನ್ನಾಗಿರುತ್ತೆ ಅಂತ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಫ್ಲೈಓವರ್ ಮೇಲೆ ಲೈನ್ ಅಪ್ ಮಾಡಿಸಿ ಅದೊಂಥರ ಮಿನಿ ಪಂಬನ್ ಬ್ರಿಡ್ಜ್ ಥರ
ಆ ಕಡೆ ರೈಲ್ವೆ ಟ್ರ್ಯಾಕ್ ಇದೆ, ಅಲ್ಲಿ ಟ್ರೈನ್ ಬರುತ್ತೆ ಸಾಯಂಕಾಲ 6:30ಗೆ. ಅದ್ರ ಪಕ್ಕದಲ್ಲಿ ಇಲ್ಲಿ ಫ್ಲೈಓವರು, ಕೆಳಗಡೆ ನೀರು ನೀರು ಚೆನ್ನಾಗಿತ್ತು, ಆ ವ್ಯೂ ಕೂಡ ಸಕ್ಕತ್ತಾಗಿತ್ತು. ಅದರದ್ದು ಒಂದು ಶಾರ್ಟ್ ಹಾಕ್ತೀನಿ, ನೋಡ್ಕೊಂಬನ್ನಿ ಈಗ. ನಮ್ಮ TSBCನ ಮೈಸೂರಲ್ಲಿ ಒಂದು ರೆಸ್ಟೋರೆಂಟ್ ಇದೆ, ಈಟ್ ಆ್ಯಂಡ್ ಸಿಪ್ ಅಂತ ಹೊಸದಾಗಿ ಓಪನ್ ಆಗಿದೆ. ಅವ್ರು ನಮ್ಮನ್ನು ಇನ್ವೈಟ್ ಮಾಡಿದ್ದಾರೆ. ನಾನು ಒಂದು 37 ಜನ ಇದ್ದಾರೆ ಅಂತ ಹೇಳಿದ್ದೆ ಈ ರೈಡಲ್ಲಿ. ಅದಕ್ಕೋಸ್ಕರ ಬ್ಯಾಂಡನ್ನೆಲ್ಲ ಕರೆಸಿ ಆಮೇಲೆ ಲೈವ್ ಬ್ಯಾಂಡೆಲ್ಲ ಆರ್ಗನೈಸ್ ಮಾಡಿದರು. ಕ್ಲೀನಾಗಿದೆ ಆ್ಯಂಗಲ್ಲು. ಆಲ್ ರೈಟ್. ಸೊ ನೆನ್ನೆ ರಿಟರ್ನ್ ಬರಬೇಕಾದ್ರೆ ಲಾಸ್ಟು ಮೈಸೂರು ಹತ್ರ ವೀಡಿಯೋ ಮಾಡಿದ್ದೆ. ಅದಾದಮೇಲೆ ಮತ್ತೆ ವೀಡಿಯೋ ಎಂಡ್ ಮಾಡೋಕ್ಕಾಗಲಿಲ್ಲ, ಫುಲ್ ಕತ್ಲೆ ಆಗೋಯಿತು. ಆಮೇಲೆ ನಾವು ಸ್ವಲ್ಪ ರಶಲ್ಲಿದ್ವಿ. ಈಗ ಬಂದು ಮಾರ್ನಿಂಗು ಗಾಡಿನ ಫಸ್ಟ್ ಥಿಂಗ್ ಮಾಡಿದ್ದು ನಾನು ವಾಶ್ ಮಾಡಿದ್ದು. ಬಿಕಾಸ್ ನೆನ್ನೆ ನಾವು ಡ್ರೈವಿಂಗ್ ಬೀಚಲ್ಲೆಲ್ಲ ಸಾಲ್ಟ್ ವಾಟ್ರಲ್ಲೆಲ್ಲ ಎರ್ರಾಬಿರಿ ಆಟ ಆಡಿದ್ದೀವಿ, ನುಗ್ಸಿದ್ದೀವಿ, ಎಲ್ಲ ಮಾಡಿದ್ದೀವಿ. ಆ ಸಾಲ್ಟ್ ಕಂಟೆಂಟು ಮೆಟಲ್ ಬಾಡಿ ಪಾರ್ಟ್ಸ್ ಮೇಲೆ ಇತ್ತು ಅಂದರೆ ಬೇಗ ರಶ್ ಹಿಡಿಯುತ್ತೆ. ಅದಕ್ಕೋಸ್ಕರ ಅದನ್ನು ಅವಾಯ್ಡ್ ಮಾಡಬೇಕು ಅಂತ ಈಗ ಬಂದು ನಾನೇ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಬೈಕ್ ಪಾರ್ಕ್ ಮಾಡಿದ್ದೀನಿ ಆ್ಯಂಡ್ ಎಂಡಿಂಗ್ ದ ವೀಡಿಯೋ. ಸೊ ವೀಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೆ ವೀಡಿಯೋಸ್ ಬರುತ್ತೆ. ಸೊ ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ವಂದೇ ಮಾತರಂ. ಜೈ ಕರ್ನಾಟಕ.